ಹಾಯ್ ಎಲ್ರಿಗೂ ನಮಸ್ಕಾರ. ಬಿಗ್ ಬಾಸ್ ಬಹುತೇಕ ಅಂತಿಮ ಘಟ್ಟವನ್ನು ತಲುಪಿದೆ. ಸೂರಜ್ ಅವರ ಎಲಿಮಿನೇಷನ್ ಆಗುವ ಮೂಲಕವಾಗಿ ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳ ಸಂಖ್ಯೆ 10ಕ್ಕೆ ಇಳಿದಿದೆ. ಈ ವಾರದಲ್ಲಿ ಬಿಗ್ ಬಾಸ್ ಈಗಾಗಲೇ ಘೋಷಣೆ ಮಾಡಿದ್ದಾರೆ ಡಬಲ್ ಎಲಿಮಿನೇಷನ್ ಅಂತ. ಹಾಗಾದರೆ ಒಬ್ಬ ಸ್ಪರ್ಧಿ ಈಗಾಗಲೇ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಿದ್ದಾಗಿದೆ. ಡಬಲ್ ಎಲಿಮಿನೇಷನ್ಗೆ ಬಲಿಯಾಗ್ತಾ ಇರುವಂತಹ ಮತ್ತೊಬ್ಬ ಸ್ಪರ್ಧಿ ಯಾರು, ಯಾವ ಕಾರಣಕ್ಕಾಗಿ ಅವರು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗ್ತಾ ಇದ್ದಾರೆ, ಮುಂದೆ ಯಾವೆಲ್ಲ ಕುತೂಹಲಕಾರಿ ಅಂಶಗಳು ಬಿಗ್ ಬಾಸ್ ಮನೆಯಲ್ಲಿ ನಡೆಯಲಿದೆ, ಆ ಎಲ್ಲದರ ಬಗ್ಗೆ ಡಿಸ್ಕಸ್ ಮಾಡೋಣ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ನೀವೆಲ್ಲರೂ ಗಮನಿಸ್ತಾ ಇರ್ಬೋದು, ಕೆಲವೇ ವಾರಗಳಷ್ಟೇ ಬಾಕಿ ಇರುವಂಥದ್ದು ಬಿಗ್ ಬಾಸ್ನ ಗ್ರ್ಯಾಂಡ್ ಫಿನಾಲಿಗೆ. ಗೆಲ್ಲುವಂತಹ ಸ್ಪರ್ಧಿ ಯಾರು, ಟಾಪ್ 5ಯಲ್ಲಿ ಯಾರೆಲ್ಲ ಕಾಣಿಸ್ಕೊಳ್ತಾರೆ, ಎಲ್ಲ ಕುತೂಹಲ ಈಗ ವೀಕ್ಷಕರ ಮನದಲ್ಲಿ ಮನೆ ಮಾಡಿದೆ. ಬಿಗ್ ಬಾಸ್ನ ಗ್ರ್ಯಾಂಡ್ ಫಿನಾಲೆ ಜನವರಿ 17 ಹಾಗೆ 18ಕ್ಕೆ ನಿಗದಿಯಾಗಿದೆ ಅನ್ನೋದು ಸದ್ಯಕ್ಕಿರುವಂತಹ ಮಾಹಿತಿ. ಇನ್ನು ಈ ವಾರದಲ್ಲಿ ನೀವು ಗಮನಿಸಿರ್ಬೋದು, ಫ್ಯಾಮಿಲಿ ವಾರ ಆಗಿತ್ತು. ಕೆಲವರಿಗೆ ಬೋರ್ ಅನಿಸಿದ್ರೆ ಕೆಲವರಿಗೆ ಇಂಟ್ರೆಸ್ಟಿಂಗ್ ಆಗಿತ್ತು. ಹಲವು ಎಮೋಷ್ನಲ್ ಮೂಮೆಂಟ್ಗಳನ್ನು ಬಿಗ್ ಬಾಸ್ ಮನೆಯಲ್ಲಿ ನೋಡೋದಕ್ಕೆ ಸಿಕ್ತು. ಅದೇ ರೀತಿಯಲ್ಲಿ ಸ್ಪರ್ಧಿಗಳಿಗೆ ಈ ವಾರಾಂತ್ಯ ತಲುಪಿದ ಹಾಗೆ ಬಿಗ್ ಬಾಸ್ ಶಾಕ್ ಕೊಡ್ತಾರೆ, ಡಬಲ್ ಎಲಿಮಿನೇಷನ್ ಅನ್ನುವಂತಹ ಶಾಕ್. ಈ ವಾರದಲ್ಲಿ ಗಿಲ್ಲಿ ಅವರು ಮುಂದಿನ ವಾರಕ್ಕೆ ಕ್ಯಾಪ್ಟನ್ ಆಗಿ ಆಯ್ಕೆ ಆಗ್ತಾರೆ. ಇನ್ನು ಡಬಲ್ ಎಲಿಮಿನೇಷನ್ನ ಭಾಗವಾಗಿ ಸೂರಜ್ ಅವರು ಬಿಗ್ ಬಾಸ್ ಮನೆಯಿಂದ ಈಗಾಗಲೇ ಹೊರ ಹೋಗಿದ್ದಾರೆ. ಇಬ್ಬರು ಅತಿಥಿಗಳು ಬಿಗ್ ಬಾಸ್ ಮನೆಗೆ ಬಂದಿದ್ದರು, ಫಿಲಮ್ ಪ್ರಮೋಷನ್ ಸಲುವಾಗಿ ಬಂದಿದ್ದರು. ಅವರು ಒಬ್ಬ ಸ್ಪರ್ಧಿಯನ್ನು ಕರೆದುಕೊಂಡು ಹೋಗಿದ್ದಾರೆ. ಬಿಗ್ ಬಾಸ್ ಮನೆಗೆ ಒಬ್ಬ ಅತಿಥಿ ಎಂಟ್ರಿ ಆಗಿದ್ದಾರೆ, ಅನುಪಮಾ ಗೌಡ ಅವರು ಒಂದಷ್ಟು ಟಾಸ್ಕ್ಗಳನ್ನು ಕೊಟ್ಟಿದ್ದಾರೆ. ಮುಂದೆ ಇನ್ನೇನು ಕೆಲವೇ ದಿನಗಳಲ್ಲಿ ನಾವು ಡಬಲ್ ಎಲಿಮಿನೇಷನನ್ನು ನೋಡೋದಿದೆ, ಮಿಡ್ ವೀಕ್ ಎಲಿಮಿನೇಷನನ್ನು ನೋಡೋದಿದೆ. ಯಾಕಂದರೆ 10 ಜನ ಸ್ಪರ್ಧಿಗಳು ಸದ್ಯ ಉಳ್ಕೊಂಡಿದ್ದಾರೆ. ಅದರಲ್ಲಿ ಒಬ್ಬರು ಈ ಒಂದು ಎಪಿಸೋಡ್ನಲ್ಲಿ ಈ ವಾರಾಂತ್ಯದಲ್ಲಿ ಹೊರ ಹೋಗ್ತಾರೆ. ಇನ್ನುಳಿದಿರೋದು 9 ಮಂದಿ ಸ್ಪರ್ಧಿಗಳು. ಆದರೆ ಫಿನಾಲೆಗೆ ಎಂಟ್ರಿ ಆಗೋದು 5 ಜನ ಸ್ಪರ್ಧಿಗಳು ಮಾತ್ರ. ಟಿಕೆಟ್ ಟು ಫಿನಾಲೆ ಒಂದು ಪ್ರಕ್ರಿಯೆ ಕೂಡ ಬಾಕಿ ಇದೆ. ಒಬ್ಬ ಸ್ಪರ್ಧಿ ನೇರವಾಗಿ ಟಾಪ್ 5ಕ್ಕೆ ಆಯ್ಕೆ ಆಗ್ತಾರೆ. ಇನ್ನು 9 ಜನ ಸ್ಪರ್ಧಿಗಳ ಪೈಕಿ 4 ಮಂದಿ ಎಲಿಮಿನೇಟ್ ಆಗಬೇಕು. ಇನ್ನೆರಡು ವಾರ ಅಂದುಕೊಂಡ್ರೂ ಕೂಡ 14 ದಿನಗಳು ಮಾತ್ರ ಬಾಕಿ ಇದೆ ಗ್ರ್ಯಾಂಡ್ ಫಿನಾಲೆಯ ವಾರಕ್ಕೆ. ಹೀಗಾಗಿ 4 ಮಂದಿ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲೇಬೇಕಾಗಿದೆ. ಸದ್ಯಕ್ಕೆ ವಿಷಯಕ್ಕೆ ಬರೋದಾದರೆ, ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ, ರಕ್ಷಿತಾ, ಕಾವ್ಯ, ಧನುಷ್, ಧ್ರುವಂತ್, ಸ್ಪಂದನ, ಅಶ್ವಿನಿ ಗೌಡ, ರಾಘವೇಂದ್ರ, ಮಾಳು ಹಾಗೆ ರಾಶಿಕಾ, ಈ 10 ಮಂದಿ ಇದ್ದಾರೆ. ಸೂರಜ್ ಅವರು ಈಗಾಗಲೇ ಹೊರ ಹೋಗಿದ್ದಾಯಿತು. ಈ ಸ್ಪರ್ಧಿಗಳ ಪೈಕಿ ನಾಮಿನೇಟ್ ಆದಂಥವರ ಪೈಕಿ ವೋಟಿಂಗ್ ರಿಸಲ್ಟನ್ನು ನಾವು ಮೊದಲು ಗಮನಿಸೋದಾದರೆ, ಮೊದಲ ಸ್ಥಾನವನ್ನು ಪಡ್ಕೊಂಡಿರೋದು ಬೇರಾರು ಅಲ್ಲ, ಗಿಲ್ಲಿ ನಟ. ಅಪಾರ ಪ್ರಮಾಣದ ಜನಬೆಂಬಲ ವ್ಯಕ್ತವಾಗ್ತಾ ಇದೆ. 35% 40% ಅಷ್ಟು ಮತಗಳು ಗಿಲ್ಲಿ ಅವರಿಗೆ ಬರ್ತಾ ಇದೆ. 70% ಅಂತಲೇ ಅಂದುಕೊಳ್ಬೋದು. ಅಷ್ಟರ ಮಟ್ಟಿಗಿನ ಜನಬೆಂಬಲ ಗಿಲ್ಲಿ ಹಾಗೆ ರಕ್ಷಿತಾ ಅವರಿಗೆ ವ್ಯಕ್ತವಾಗ್ತಾ ಇದೆ. ಅಂತಿಮವಾಗಿ ಹೋಸ್ಟ್ ಅಕ್ಕಪಕ್ಕದಲ್ಲಿ ಈ ಇಬ್ಬರು ಸ್ಪರ್ಧಿಗಳೇ ಇರ್ತಾರೆ ಅಂತ ಈಗಲೇ ಹೇಳ್ಬೋದು. ಅಷ್ಟರ ಮಟ್ಟಿಗೆ ಜನಬೆಂಬಲ ವ್ಯಕ್ತವಾಗ್ತಾ ಇದೆ. ವೋಟಿಂಗ್ ರಿಸಲ್ಟ್ನಲ್ಲಿ ಟಾಪ್ 1 ಹಾಗೆ ಟಾಪ್ 2 ಸ್ಥಾನವನ್ನು ಪಡೆದುಕೊಂಡಿರೋದು ಗಿಲ್ಲಿ ನಟ ಹಾಗೆ ರಕ್ಷಿತಾ ಅವರು. ಇನ್ನು 3ನೇ ಸ್ಥಾನದಲ್ಲಿ ಈ ಹಿಂದೆ ಎಲ್ಲ ಕಾವ್ಯ ಅವರು ನಾಮಿನೇಟ್ ಆದಂತಹ ಸಂದರ್ಭದಲ್ಲಿ ಕಾವ್ಯ ಅವರು ಕಾಣಿಸ್ಕೊಳ್ತಾ ಇದ್ರು. 3, 4, 5 ಈ ಥರ ಸ್ಥಾನದಲ್ಲಿ ಕಾಣಿಸ್ಕೊಳ್ತಾ ಇದ್ರು. ಈ ವಾರದಲ್ಲಿ ಅಚ್ಚರಿ ಅನ್ನುವಂತೆ ಮಾಳು ನಿಪುಣಾಳ್ ಅವರು ಕಾಣಿಸ್ಕೊಂಡಿದ್ದಾರೆ. ಈಗಾಗಲೇ ಹಿಂದಿನ ವಿಡಿಯೋದಲ್ಲೂ ನಾನು ಹೇಳ್ತಾ ಇದ್ದೆ, ಅವರ ಹೆಚ್ಚು ಕಾಣಿಸ್ಕೊಳ್ದೇ ಇರಬಹುದು ಬಿಗ್ ಬಾಸ್ ಮನೆಯಲ್ಲಿ. ಆದರೆ ಅವರಿಗೆ ಅಪಾರ ಪ್ರಮಾಣದ ಜನಬೆಂಬಲ ಇದೆ. ಅದರಲ್ಲೂ ಉತ್ತರ ಕರ್ನಾಟಕದ ಕಡೆಯಿಂದ ಅವರಿಗೆ ಜನಬೆಂಬಲ ಇದೆ ಅಂತ. ಈ ವಾರದಲ್ಲಿ ಅವರು ಟಾಪ್ 3 ಸ್ಥಾನದಲ್ಲಿ ಕಾಣಿಸ್ಕೊಂಡಿದ್ದಾರೆ ನಾಮಿನೇಟ್ ಆದಂತಹ ಸ್ಪರ್ಧಿಗಳ ಪೈಕಿ. ಇನ್ನುಳಿದಂತೆ ಸ್ಪಂದನ, ಅಶ್ವಿನಿ ಗೌಡ ಅವರು ಕೂಡ ಒಂದು ಸಮಬಲದ ಹೋರಾಟ ಇದೆ ಅವರಿಬ್ಬರ ಮಧ್ಯೆ. ಅವರು ಕೂಡ ಒಂದು ತಕ್ಕ ಮಟ್ಟಿಗಿನ ಜನಬೆಂಬಲವನ್ನು ಪಡೆದುಕೊಳ್ತಾ ಇದ್ದಾರೆ. ಇನ್ನುಳಿದಂತಹ ಸ್ಪರ್ಧಿಗಳೆಲ್ಲ ತೀರಾ ಕಡಿಮೆ ಜನಬೆಂಬಲವನ್ನು ಪಡೆದುಕೊಳ್ತಾ ಇದ್ದಾರೆ. ಅವರಲ್ಲಿ ಹೆಚ್ಚು ಕಡಿಮೆ ಲೀಸ್ಟ್ನಲ್ಲಿ ಕಾಣಿಸ್ಕೊಂಡಿರೋದು ಅಂತ ಹೇಳಿದ್ರೆ ರಾಶಿಕಾ ಹಾಗೆ ಧನುಷ್ ಅವರು ಅತಿ ಕಡಿಮೆ ಜನಬೆಂಬಲವನ್ನು ಪಡ್ಕೊಂಡಿದ್ದಾರೆ. ಆದರೆ ಈ ಒಂದು ವೋಟಿಂಗ್ ರಿಸಲ್ಟ್ನ ಹೊರತಾಗಿಯೂ ಕೂಡ ಒಬ್ಬ ಸ್ಪರ್ಧಿಯನ್ನು ಎಲಿಮಿನೇಟ್ ಮಾಡಿದ್ದಾರೆ. ಅದು ಬಿಗ್ ಬಾಸ್ ತಂಡದ ನಿರ್ಧಾರ. ಅಚ್ಚರಿಯ ಸ್ಪರ್ಧಿ, ಅವರು ಟಾಪ್ 5ರಲ್ಲಿ ಕಾಣಿಸ್ಕೊಳ್ಬೋದು ಅಂತ ಹೇಳಲಾಗಿತ್ತು, ಆದರೆ ಅವರನ್ನೇ ಎಲಿಮಿನೇಟ್ ಮಾಡಲಾಗಿದೆ. ಆ ಸ್ಪರ್ಧಿ ಬೇರಾರು ಅಲ್ಲ, ಡಬಲ್ ಎಲಿಮಿನೇಷನ್ಗೆ ಬಲಿಯಾದಂತಹ ಮತ್ತೊಬ್ಬ ಸ್ಪರ್ಧಿ ಮಾಳು ನಿಪುಣಾಳ್ ಅವರು. ಈಗಾಗಲೇ ಹೇಳಿದೆ, ಸಾಕಷ್ಟು ಜನಬೆಂಬಲ ವ್ಯಕ್ತವಾಗ್ತಾ ಇದೆ ಅವರಿಗೆ. ಆದರೂ ಕೂಡ ಅವರು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಿದ್ದಾರೆ. ಅದಕ್ಕೆ ಕಾರಣ ಅಂತ ಹೇಳಿದ್ರೆ, ಬಿಗ್ ಬಾಸ್ ತಂಡ ಕೇವಲ ವೋಟಿಂಗ್ ರಿಸಲ್ಟ್ ಮಾತ್ರ ಅಲ್ಲ, ಎಲ್ಲವನ್ನ ಕನ್ಸಿಡರ್ ಮಾಡುತ್ತೆ. ಅವರ ಕಾರ್ಯಕ್ರಮಕ್ಕೆ ಅವರ ಕೊಡುಗೆ ಆಗಿರ್ಬೋದು, TRPಗೆ ಎಷ್ಟು ಕಾರಣ ಆಗ್ತಾರೆ, ಇವೆಲ್ಲವನ್ನು ಗಮನಿಸ್ತಾರೆ. ಜನಬೆಂಬಲವೂ ಕೂಡ ಅಷ್ಟೇ ಮುಖ್ಯ. ಎಷ್ಟು ಜನ ಅವರನ್ನು ಫಾಲೋ ಮಾಡ್ತಾರೆ, ಎಷ್ಟು ಜನ ಅವರಿಗಾಗಿ ಬಿಗ್ ಬಾಸನ್ನು ನೋಡ್ತಿದ್ದಾರೆ ಅನ್ನೋದು ಕೂಡ ಬಹುಮುಖ್ಯ ಆಗುತ್ತೆ. ಸೊ ಅದರಲ್ಲಿ ಎಲ್ಲವನ್ನು ಪರಿಗಣಿಸಿ
ಅಂತಿಮವಾಗಿ ವೋಟಿಂಗ್ ರಿಸಲ್ಟ್ಗಿಂತ ಹೆಚ್ಚಾಗಿ ಕಾರ್ಯಕ್ರಮಕ್ಕೆ ಎಷ್ಟು ಕೊಡುಗೆ ಅನ್ನೋದನ್ನು ನೋಡಿ ಬಹುಶಃ ಅವರನ್ನು ಎಲಿಮಿನೇಟ್ ಮಾಡಿರುವಂತಹ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ಮಾಳು ನಿಪ್ನಾಳ್ ಅವರು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಿದ್ದಾರೆ. ಇದಿಷ್ಟು ಈ ವಾರದಲ್ಲಿ ನಡೆದಂಥದ್ದು ಡಬಲ್ ಎಲಿಮಿನೇಷನ್ ಸೂರಜ್ ಹಾಗೆ ಮಾಳು ನಿಪ್ನಾಳ್ ಅವರು. ಹಾಗಾದರೆ ವೀಕ್ಷಕರೇ, ನಿಮ್ಮ ಪ್ರಕಾರವಾಗಿ ಯಾವ ಸ್ಪರ್ಧಿ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಬೇಕಾಗಿತ್ತು? ತಪ್ಪದೆ ನಿಮ್ಮ ನೆಚ್ಚಿನ ಸ್ಪರ್ಧಿ ಯಾರು ಅನ್ನೋದನ್ನು ಮೆನ್ಷನ್ ಮಾಡಿ. ಹಾಗೆ ಈ ಒಂದು ವಿಡಿಯೋನ ಹೈಪ್ ಮಾಡಿ ನಮಗೆ ಬೆಂಬಲವನ್ನು ಕೊಡಿ. ನಿಮ್ಮ ಸ್ನೇಹಿತರಿಗೆ, ಬಿಗ್ ಬಾಸ್ ನೋಡುವಂತಹ ನಿಮ್ಮ ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.